ಕೂಡಿ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಓಡಿಸಿಬಿಡುವ, ಕ್ರಿಶ್ಚಿಯನ್ರನ್ನು ರೋಗಿಗೆ ಓಡಿಸಿಬಿಡುವ. ನಾನು ನಿಮ್ಮ ಜೊತೆ ಚರ್ಚೆ, ನಿಜವಾದ ಸಮಸ್ಯೆ ಅವರು ಹೌದಂತ ನೀವು ಪ್ರೂವ್ ಮಾಡಿ, ಅವರಲ್ಲ ಅದು. ಅದರಿಂದ ಈ ಜಿಲ್ಲೆಯನ್ನ ವಿದ್ಯಾವಂತರ, ಬುದ್ಧಿವಂತರ, ಉದ್ಯಮಶೀಲರ, ಸಂಸ್ಕೃತಿ ಪ್ರಿಯರ, ಸೌಹಾರ್ದ ಪ್ರಿಯರ ನಾಡನ್ನಾಗಿ ಕಟ್ಟಿದ್ದು ಹಣೆಗೆ ಕುಂಕುಮ ಬಳಿದು ಕೇಸರಿ ಪಟ್ಟಿ ಕೊಟ್ಟು ಕೈಯಲ್ಲಿ ಕತ್ತಿ ತಲವಾರು ಕೊಟ್ಟು ಕಟ್ಟಿದ್ದಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನಮ್ಮ ಹಿರಿಯರು ಕಟ್ಟಿದ್ದು ತ್ಯಾಗದಿಂದ, ಪರಿಶ್ರಮದಿಂದ, ಹೋರಾಟದಿಂದ, ಬೆವರು ಸುರಿಸಿ ಈ ಜಿಲ್ಲೆಯನ್ನು ಕಟ್ಟಿದ್ದು. ಇದನ್ನು ಬುದ್ಧಿವಂತರ ನಾಡನ್ನಾಗಿ, ಉದ್ಯಮಶೀಲರ ನಾಡನ್ನಾಗಿ, ಸಂಸ್ಕೃತಿ ಪ್ರಿಯರ ನಾಡನ್ನಾಗಿ ಕಟ್ಟಿದ್ದು. ಅದು ಯುವಕರ ಕೈಗೆ ಕತ್ತಿ ಕೊಟ್ಟು ಕಟ್ಟಿದ್ದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಹಳಷ್ಟು ಮಂದಿ ಯುವಕರು ಸೇರಿದ್ದಾರೆ. ಮೊದಲು ಕೈಯಲ್ಲಿ ಕತ್ತಿ ಎತ್ತುವಾಗ, ಅನ್ಯ ಧರ್ಮೀಯರ ವಿರುದ್ಧ ಕೂಗಿ ಹೇಳುವಾಗ ದಯವಿಟ್ಟು ಈ ಪ್ರಶ್ನೆಯನ್ನು ನೀವು ಕೇಳಿಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ನಿಜವಾದ ಶೋಷಕರು ಯಾರು ಎನ್ನುವುದನ್ನು ಒಂದು ಸಣ್ಣ ಪರೀಕ್ಷೆ ಮಾಡಿಬಿಡಿ, ದಯವಿಟ್ಟು ಎಲ್ಲರೂ ಮಾಡಬೇಕು. ಕಳೆದ 1 ವರ್ಷದಲ್ಲಿ ನಿಮ್ಮ ಕುಟುಂಬ ಮಾಡಿಸಿದ ಶನಿ ಪೂಜೆ, ಸತ್ಯನಾರಾಯಣ ಪೂಜೆ, ಆಶ್ಲೇಷ ಬಳಿ, ಕೋಲ, ಸಾನ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ನಿಮ್ಮ ಬೆವರಗಳಿಕೆಯ ಎಷ್ಟು ದುಡ್ಡು ಸಂದಾಯ ಆಗಿದೆ ಅನ್ನೋದನ್ನು ಲೆಕ್ಕ ಮಾಡಿ, ಮತ್ತು ಆ ದುಡ್ಡು ಯಾರ ಹತ್ರ ಹೋಗಿದೆ ಎನ್ನುವುದನ್ನು ಕೂಡ ತಿಳ್ಕೊಳ್ಳಿ. ಕಳೆದ 25 ವರ್ಷಗಳಲ್ಲಿ ಈ ಪೂಜೆ ಪುರಸ್ಕಾರ ಅರ್ಚಕರ ಫೀಸ್ಗಳು ಯಾವ ಮಟ್ಟಕ್ಕೆ ಏರಿಕೆಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿ ನೀವು. ಮತ್ತು ಆ ದುಡ್ಡು ಯಾರಿಗೆ ಹೋಗಿದೆ, ಅದರಿಂದ ಯಾರಿಗೆ ಲಾಭ ಆಗಿದೆ ಅಂತ ತಿಳ್ಕೊಂಡ್ರೆ ನಮ್ಮ ನಿಜವಾದ ಶೋಷಕರು ಯಾರಂತಾರೆ. ಮತ್ತು ನಮ್ಮ ಉದ್ಧಾರಕ್ಕೆ ದಾರಿ ಕೂಡ ನಮಗೆ ಗೊತ್ತಾಗುತ್ತೆ. ನಾರಾಯಣ ಗುರುಗಳಿಗೆ ಇದು ಗೊತ್ತಿತ್ತು. ನಾನು ಅದಕ್ಕಾಗಿ ಹೇಳ್ತೇನೆ, ನಾನು ಯಾರ ಬಗ್ಗೆ ದ್ವೇಷದಿಂದ ಮತ್ತೊಂದಕ್ಕೆ ಹೇಳ್ತಾ ಇಲ್ಲ. ನಾರಾಯಣ ಗುರುಗಳಿಗೆ ಇದು ಗೊತ್ತಿತ್ತು. ಅದಕ್ಕಾಗಿ ಅವರು ಧಾರ್ಮಿಕ ಸುಧಾರಣೆಯನ್ನು ಮಾಡ್ತಾರೆ. ಮೂಢನಂಬಿಕೆ, ಕಂದಾಚಾರ, ಈಳವ ಅರ್ಚಕರನ್ನೇ ಅವರು ತರಬೇತಿ ಕೊಡಿಸ್ತಾರೆ. ಅವರು ಇದೆಲ್ಲವನ್ನು ಮಾಡಿದ್ದು ಯುವಕರ ಕೈಗೆ ಕತ್ತಿ ತಲವಾರು ಕೊಟ್ಟು ಹಣೆಗೆ ಕೇಸರಿ ಪಟ್ಟಿ ಅಲ್ಲಿ ಕಟ್ಟಿದ್ದಲ್ಲ. ಅವರ ಕೈಗೆ ವಿದ್ಯೆಯನ್ನು ಕೊಟ್ಟು, ಅವರ ಕೈಗೆ ಅರಿವನ್ನು ಕೊಟ್ಟು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಬಲವಾದ ಒಂದು ಸಂದೇಶವನ್ನು ಕೊಟ್ಟು ಅವರೆಲ್ಲರೂ ಅವರಿಂದ ಪ್ರೇರಿತರಾಗಿ ಆ ಕೇರಳವನ್ನು ಕಟ್ಟಿದ್ದಾರೆ. ಇದು ನಮಗೆ ಗೊತ್ತಾದರೆ, ಇದು ನಾವು ಕಟ್ಟಬೇಕಾದ ಕರ್ನಾಟಕ, ನಾವು ಕಟ್ಟಬೇಕಾದ ದಕ್ಷಿಣ ಕನ್ನಡ, ನಾವು ಕಟ್ಟಬೇಕಾದ ಉಡುಪಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾರಾಯಣ ಗುರುಗಳನ್ನು ನೀವು ದಯವಿಟ್ಟು ಇಲ್ಲಿ ಬಹಳಷ್ಟು ಮಂದಿ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಸೇರಿದರೆ ನಾನು ನಿಮ್ಮ ಹತ್ರ ಒಂದು ಸವಿನಯವಾದ ವಿನಂತಿ ಮಾಡ್ತೇನೆ. ದಯವಿಟ್ಟು ಕೆಲವು ಪ್ರತಿಜ್ಞೆಗಳನ್ನು ನೀವು ಮಾಡ್ತೀನಿ. ಒಂದು, ನಾರಾಯಣ ಗುರುಗಳ ಬೋಧನೆಯನ್ನ ನಾನು ಪಾಲಿಸ್ತೇನೆ ಮತ್ತು ನಾನು ಯಾವ ದುಶ್ಚಟಕ್ಕೂ ಬಲಿಯಾಗುವುದಿಲ್ಲ ಒಂದು ತೀರ್ಮಾನ ಮಾಡಿ. ಇದು ನಾರಾಯಣ ಗುರುಗಳಿಗೆ ನಿಜವಾಗಿ ಸಿಗುವ ಗೌರವ. ನಾನು ಮೂಢನಂಬಿಕೆ, ಕಂದಾಚಾರಗಳನ್ನು ವಿರೋಧಿಸಿದ್ದೇನೆ. ನಾನು ದುಂದು ವೆಚ್ಚದ ಯಾವುದೇ ಸಮಾರಂಭದಲ್ಲಿ ಭಾಗವಹಿಸುವುದಿಲ್ಲ. ಸರಳವಾಗಿ ವಿವಾಹ ಆಗ್ತೇನೆ ಅಂತ ಪ್ರತಿಜ್ಞೆ ಮಾಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮನೆಗಳಲ್ಲಿ ನಡೆಯುವ ಧಾರ್ಮಿಕ ಸಮಾರಂಭಗಳಿಗೆ ಬಿಲ್ಲವ ಅರ್ಚಕರನ್ನು ಮಾತ್ರ ಕರೆಯುತ್ತೇನೆ ಮಾಡಿ. ಇದನ್ನು ನಾರಾಯಣರು ಹೇಳಿದ್ದು. ನೀವು ನಾರಾಯಣಗಳ ನಿಜವಾದ ಭಕ್ತಿ ಇದ್ರೆ ನಿಮ್ಮಲ್ಲಿ ನಡೆಯುವ ಧಾರ್ಮಿಕ ಸಮಾರಂಭಗಳಿಗೆ ಬಿಲ್ಲವ ಅರ್ಚಕರನ್ನೇ ಮಾಡಿ. ಅದು ಯಾವ ಧರ್ಮ ವಿರೋಧಿ ಕೂಡ ಆಗುವುದಿಲ್ಲ. ಕೊನೆಯದಾಗಿ, ನಾರಾಯಣ ಗುರುಗಳು ಯಾವ ವರ್ಣಾಶ್ರಮ ವ್ಯವಸ್ಥೆಯನ್ನು ವಿರೋಧಿಸಿ ದೇವಸ್ಥಾನವನ್ನು ಕುದ್ರೋಳಿಯಲ್ಲಿ ಬಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ನೀವು ವರ್ಣಾಶ್ರಮ ವ್ಯವಸ್ಥೆಯನ್ನು ಪಾಲಿಸುವ ದೇವಸ್ಥಾನಗಳಿಂದ ಸಾಧ್ಯವಿದ್ದಷ್ಟು ದೂರ ಇರಬೇಕು. ನಿಮಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಎನ್ನುವ ಕಾರಣಕ್ಕಾಗಿ ನಿಮ್ಮ ಹಿರಿಯರು ಬಂದು ಕುದ್ರೋಳಿಯಲ್ಲಿ ದೇವಸ್ಥಾನ ಕಟ್ಟಿದ್ರು. ಅಲ್ಲಿ ಒಬ್ಬ ಈಳವರ ಗೋಕರ್ಣನಾಥೇಶ್ವರ ಸ್ಥಾಪನೆ ಮಾಡಿದ್ರು. ನಿಮಗೆ ದೇವರ ಮೇಲೆ ಭಕ್ತಿ ಇದ್ದರೆ, ನೀವು ನಿಜವಾದ ಧರ್ಮಾವಲಂಬಿಯಾಗಿದ್ದರೆ ನೀವು ಅಲ್ಲಿಗೆ ಕುದ್ರೋಳಿಗೆ ಹೋಗಿ. ಕುದ್ರೋಳಿಯಲ್ಲಿ ನಿಮ್ಮ ದೇವಸ್ಥಾನ ಇದೆ. ನಾನು ಹೇಳ್ತೇನೆ, ಪ್ರತಿ ಮನೆಯಲ್ಲಿ ಕುದ್ರೋಳಿಯ ಬಗ್ಗೆ ಒಂದು ಹುಂಡಿ ಇಡಿ. ನೀವು ತಿರುಪತಿ ತಿಮ್ಮಪ್ಪನಿಗೆ ಹುಂಡಿ ಇಡುವುದಲ್ಲ. ಇವತ್ತು ನನ್ನ ಹತ್ರ ಬಹಳ ಹೇಳ್ತಾರೆ, ನೀವು ಕುದ್ರೋಳಿಯಲ್ಲಿ ಎಲ್ಲರೂ ಹೋಗ್ತಾರಲ್ಲ. ಕುದ್ರೋಳಿಯನ್ನ ಇವತ್ತು ಒಂದು ಟೂರಿಸ್ಟ್ ಸ್ಪಾಟ್ ಮಾಡಿದ್ದಾರೆ. ಆದರೆ ಅದರ ಆದಾಯ ಎಷ್ಟಿದೆ ನೋಡಿ. ಧರ್ಮಸ್ಥಳಕ್ಕೆ ಬರುವ ಆದಾಯ, ಕೊಲ್ಲೂರಿಗೆ ಬರುವ ಆದಾಯ ಕುದ್ರೋಳಿಗಿದೆ ನೋಡಿ. ಮತ್ತು ಅಲ್ಲಿಗೆ ಹಾಕುವ ಆದಾಯದ ಮೂಲ ಯಾರು? ನಾವೇ ಹೋಗಿ ಹಾಕುತ್ತೇವೆ. ಇಲ್ಲಿ ನೋಡ್ಲಿಕ್ಕೆ ಹೋಗ್ತೇವೆ, ಅಲ್ಲಿ ದುಡ್ಡು ಕೊಡ್ತೇವೆ. ಇದು ನಾರಾಯಣ ಗುರುಗಳಿಗೆ ಬರೆಯುವ ದ್ರೋಹ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಿಂದ ಈ ಪ್ರತಿಜ್ಞೆಯನ್ನ ಮಾಡಿದರೆ ಬಹುಶಃ ನಮ್ಮ ಸದ್ಯದ ನಮಗೆ
ನನಗೆ ಆ ಭವಿಷ್ಯವನ್ನು ಕಾಣುವಷ್ಟು ನಾವು ಬರ್ತೇವಲ್ಲ ಗೊತ್ತಿಲ್ಲ. ಆದರೆ ನಿಮ್ಮ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಜಿಲ್ಲೆಯನ್ನ, ಒಳ್ಳೆಯ ನಾಡನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಇದರ ನೇತೃತ್ವವನ್ನು ಯಾರು ವಹಿಸಬೇಕು ಎನ್ನುವುದು ಪ್ರಶ್ನೆ. ನನಗೆ ಸದ್ಯಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಕಾಣ್ತಾರೆ, ಅವರು ಜನಾರ್ದನ್ ಪೂಜಾರಿ. ನಮಗೆ ಸದ್ಯಕ್ಕೆ ಜನಾರ್ದನ್ ಪೂಜಾರಿಗಳೇ ನಾರಾಯಣಗೌಡರು ಅಂತ ನಾನು ತಿಳ್ಕೊಂಡಿದ್ದೆ. ನನಗೆ ಬಹಳ ಮಂದಿ ಹೇಳಿದ್ರು, ನೀವು ಪೂಜಾರಿ ಬಗ್ಗೆ ಏನೋ ಮಾತಾಡಬೇಡಿ. ನಾನು ಬಹಳ ಆತ್ಮಪೂರ್ವಕವಾಗಿ ಹೇಳ್ತೇನೆ, ಪೂಜಾರಿಗೆ ನನ್ನ ತಂದೆಗೆ ಎಷ್ಟು ಗೌರವ ಕೊಡ್ತೇನೆ ಅಷ್ಟೇ ಗೌರವ ಕೊಡ್ತೇನೆ. ನನಗೆ ಅವರ ಬಗ್ಗೆ ಯಾವ, ಆದರೆ ತಂದೆಯ ಜೊತೆಗೆ ಕೂಡ ನನ್ನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು. ಅವರ ಮುಖದೆದುರಿಗೆ ಹೇಳ್ತಾ ಇದ್ದೆ, ಪೂಜಾರಿಯವರು ಅದೇ ಸ್ವಭಾವದವರು, ಅವರು ಹೇಳ್ತಾರೆ, ನಾನು ಹೇಳ್ತೇನೆ. ಅದು ಬಿಟ್ಟರೆ ವೈಯಕ್ತಿಕವಾದದ್ದು ಏನೂ ಇಲ್ಲ. ನಾನು ಅವರಿಗೆ ಸದಾ ಗೌರವ ಕೊಡ್ತೇನೆ ಎನ್ನುವುದನ್ನು ಕೂಡ ಇದನ್ನು ಹೇಳಬೇಕಾಗುತ್ತೆ, ಇಲ್ಲದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಆದರೆ ಪೂಜಾರಿಯವರು ಈ ಕಿವಿ ಚುಚ್ಚುವ, ಕೇಳಿಕೊಡುವ, ಚಾಡಿ ಹೇಳುವ ಇಂಥವರನ್ನು ದೂರ ಇಟ್ಟಷ್ಟು ಒಳ್ಳೆಯದು. ಯಾಕೆಂದ್ರೆ ಅವರು 5 ಚುನಾವಣೆಗಳಲ್ಲಿ ಸೋಲು, ಅವರ ರಾಜಕೀಯ ಹಿನ್ನಡೆ ಆಗಲಿಕ್ಕೆ ಇಂಥವರೇ ಕಾರಣ ಎಂಬುದನ್ನು ಕೂಡ ನಾವು ಮರೆಯಬಹುದು. ಅವರು ಹಾಗೆ ಆಗದೇ ಇದ್ದರೆ ಅವರು ಇವತ್ತು ಈ ನಾಡಿನ ಅಹಿಂದ ಸಮುದಾಯದ ನಾಯಕರಾಗ್ತಾ ಇದ್ರು, ಮುಖ್ಯಮಂತ್ರಿಯೂ ಆಗ್ತಾ ಇದ್ರು. ನಾನು ಗೋಕರ್ಣೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದಾಗ ನಾನು ಈ ಮಾತನ್ನು ಕೂಡ ಹೇಳಿದ್ದೆ. ನನ್ನ ಹತ್ರ ಒಂದು ಪತ್ರ ಇದೆ. ನೀವು ವರ್ಣಾಶ್ರಮ ವ್ಯವಸ್ಥೆಯನ್ನ ವಿರೋಧಿಸಿ ಕಟ್ಟಿದ ನಾರಾಯಣ ದೇವಸ್ಥಾನವನ್ನ ವರ್ಣಾಶ್ರಮ ವ್ಯವಸ್ಥೆಯನ್ನ ಪ್ರತಿಪಾದಿಸುವ ಶೃಂಗೇರಿ ಮಠದ ಸ್ವಾಮಿಗಳನ್ನು ಹೇಗೆ ಉದ್ಘಾಟನೆ ಮಾಡ್ತೀರಿ ಪೂಜಾರಿಗಳೇ ಅಂತ ನನ್ನ ಬಹಳ ಸಣ್ಣ ಪ್ರಶ್ನೆ. ನಾನು ಅವರಿಗೆ ಹೇಳಿದ್ದೆ, ಇಡೀ ಕುದ್ರೋಳಿಯನ್ನ ನಾರಾಯಣ ಗುರುಗಳು ಹೇಗೆ ಕೇರಳವನ್ನು ಕಟ್ಟಿದ್ರು, ನೀವು ಅರವಿಪುರಂ ಶಿವಗಿರಿಯನ್ನು ಕೇಂದ್ರವಾಗಿಟ್ಟುಕೊಂಡು ಹಾಗೆ ಕುದ್ರೋಳಿಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಹಿಂದುಳಿದ, ದಲಿತ, ಶೋಷಿತ ಜನರ ಶ್ರದ್ಧಾ ಕೇಂದ್ರವಾಗಿ ಕಟ್ಟಿ ನಿಮ್ಮ ರಾಜಕೀಯಕ್ಕೂ ಒಳ್ಳೆಯದಾಗುತ್ತೆ, ಜನರಿಗೆ ಒಳ್ಳೆಯದಾಗುತ್ತೆ. ನಿಜವಾಗಿ ನಾನು ಹೇಳಿದ್ದೀನಿ, ನಾನು ಪತ್ರ ಬರೆದಿದ್ದೀನಿ. ಆ ಪತ್ರ ಬೇಕಾದ್ರೆ ನಾನು ಎಲ್ಲಾದ್ರೂ ರಿಲೀಸ್ ಮಾಡ್ತೀನಿ. ಆ ಮಾತು ಕೇಳಿದ್ರೆ ಅವರು ಇವತ್ತು ಅಹಿಂದ ನಾಯಕರಾಗ್ತಾರೆ. ನಾನು ಮಾತ್ರ, ನನ್ನಂತವರು ಆನಂದರು ಇದ್ರು, ಇವತ್ತು ಆನಂದರು ಇಲ್ಲ. ಆನಂದರ ಜೊತೆ ನನಗೆ ಬಹಳ ಸಂಪರ್ಕ ಇದೆ. ಆದ್ರಿಂದ ಜಗಳ ಆಡಿದ್ದು ಸಾಕು, ಬೈದಾಡಿದ್ದು ಸಾಕು. ನಾನು ಪೂಜಾರಿ ಅವರಿಗೆ ಹೇಳ್ತೇನೆ, ಸಾಕು, ಅದನ್ನು ನಿಲ್ಲಿಸ್ಬಿಡಿ. ಈ ರಾಜಕೀಯ ನಮ್ಮ ನಿಮ್ಮಂಥವರಿಗೆ ಬಹಳ ಕಷ್ಟ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ. ನನಗೂ ಬಹಳ ಅಲ್ಲಿ ಏನೇನೋ ವರದಿಗಳು ಬರುತ್ತೆ. ಅದರಿಂದ ಇದು ಸಮಾಜ ಸುಧಾರಣೆಯ ಕಾಲ ಅಂತ ನಾನು ಜನಾರ್ದನ್ ಪೂಜಾರಿ ಅವರು ರಾಜಕೀಯವನ್ನು ಪಕ್ಕಕ್ಕಿಟ್ಟು ಸಮಾಜ ಸುಧಾರಣೆಗೆ ಇಳಿಬೇಕು. ನಾರಾಯಣ ಗುರು ಸಂದೇಶವನ್ನ ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಅವರು ಮಾಡಬೇಕು. ಅದಕ್ಕೆ ನೀವೆಲ್ಲರ ಇವತ್ತು ಸಾಥ್ ನೀಡಬೇಕು. ಇದು ನಿಮಗೆ ಮಾತ್ರ ಹೇಳೋದಲ್ಲ, ನಾನು ಅಂದು ಕುದ್ರೋಳಿಯಲ್ಲೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೇನೆ. ಜನಾರ್ದನ್ ಪೂಜಾರಿ ಅಂತ ಜವಾಬ್ದಾರಿ ತಗೊಂಡ್ರೆ ನಾನು ಅವರ ಒಬ್ಬ ಅನ್ವಯಾಗಿ ಅವರ ಹೆಜ್ಜೆ ಜೊತೆ ಹೆಜ್ಜೆ ಇಡಲಿಕ್ಕೆ ತಯಾರಿದ್ದೇನೆ. ನಾನು ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ತಯಾರಿದ್ದೇನೆ. ಅದರಿಂದ ಜನಾರ್ದನ್ ಪೂಜಾರಿ ಅವರು ಇದನ್ನು ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಕಾಲ ಬಹಳ ಕೆಟ್ಟು ಹೋಗ್ತದೆ, ಕಾಲ ಬಹಳ ಕೆಟ್ಟು ಹೋಗ್ತದೆ. ಇತ್ತೀಚೆಗೆ ಕಾರ್ಕಳದಲ್ಲಿ ಒಂದು RSS ಸಭೆ ನಡೆದಿದೆ. ನನಗೆ ಇಂಟೆಲಿಜೆನ್ಸ್ ನೋಡಿದ್ದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಮಟ್ಟುವನ್ನು ಮಟ್ಟ ಹಾಕಬೇಕು ಎನ್ನುವ ಕೂಗಿ ಇಟ್ಟಿದೆ. ಆ ಸಭೆಯಲ್ಲಿ ಕಲ್ಲಟ್ಟದ ಭಟ್ರು ಕೂಡ ಇದೆ. ಅದರಿಂದ ಗೌರಿ ಲಂಕೇಶಿಗೆ ಬಿದ್ದ ಗುಂಡು ನಾಳೆ ನನಗೂ ಬೀಳುವುದು, ನಿಮಗೂ ಬೀಳುವುದು. ಅಂತ ಕೆಟ್ಟ ಕಾಲದಲ್ಲಿ ನಾವು ಇದ್ದೇವೆ. ಸಾವಿನ ಬಗ್ಗೆ ಚಿಂತೆ ಅಲ್ಲ, ಸಾವು ನಿಶ್ಚಿತ, ಸಾವಿನ ಬಗ್ಗೆ ಚಿಂತೆ ಅಲ್ಲ. ಆದರೆ ಮಾಡಬೇಕಾದದನ್ನು ಮಾಡಲಿಕ್ಕಾಗದೆ ಅತೃಪ್ತ ಆತ್ಮದೊಂದಿಗೆ ಸಾಯುವುದಿದೆಯಲ್ಲ, ಅದು ಚಿಂತೆಯ ಕೆಲಸ. ಅದರಿಂದ ನಿಮ್ಮ ಮೇಲೆ, ಯುವಜನರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಿಮಗೆ ಒಂದು ಗುರಿ ಇರಬೇಕು ಮತ್ತು ಅದನ್ನ ಮುಟ್ಲಿಕ್ಕೆ ನಿಮಗೆ ಗುರುವಿನ ಜತೆ ಇದೆ, ಸಾಥಿದೆ. ಅದರಿಂದ ಸ್ವಾಮಿ ವಿವೇಕಾನಂದರ ಕೊನೆಯಲ್ಲಿ ಹೇಳಿದಾಗ, ಏಳಿ ಎತ್ತೇಳಿ ಗುರಿ ಮುಟ್ಟುವವರೆಗೆ ವಿರಮಿಸಲಿ. ಅದಕ್ಕೆ ನಾರಾಯಣ ಗುರು ಚಿಂತನೆಗಳು ಪ್ರೇರಣೆಯಾಗಲಿ. ನೀವು ಇಲ್ಲಿಂದ ಮುಂದೆ ಹೋಗುವಾಗ ಈ ಚಿಂತನೆಯನ್ನ ಮನಸ್ಸಲ್ಲಿ ತುಂಬಿಕೊಂಡು ಹೋಗಿ. ನಾನು ಒಂದಷ್ಟು ಪ್ರತಿಜ್ಞೆಗಳನ್ನ ಮಾಡಲಿಕ್ಕೆ ಹೇಳಿದ್ದೇನೆ. ಅದರಲ್ಲಿ ಕೆಲವನ್ನಾದರೆ ನೀವು ಬಹಿರಂಗವಾಗಿ ಸಮಾರಂಭದಲ್ಲಿ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಮನಸ್ಸಿನೊಳಗಡೆ ಅಷ್ಟು ಮಾಡಿದ್ರೆ ಬಹುಶಃ ನಾವು ಯಾವ ಕಾರಣಕ್ಕಾಗಿ ಇಲ್ಲಿ ಸೇರಿದ್ದೇವೆ ಆ ಉದ್ದೇಶದ ಸಾಧನೆ ಆಗುತ್ತೆ ಮತ್ತು ಕನಿಷ್ಠ ಆ ಉದ್ದೇಶದ ಸಾಧನೆ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಬಹಳ ಶಾಂತಚಿತ್ತರಾಗಿ ಕೇಳಿ ನಿಮಗೆಲ್ಲರಿಗೂ ನಮಿಸಿ ನನ್ನ ಮಾತು ಮುಗಿಸ್ತೇನೆ. ಮಾತಿನ ಮೂಲಕ ವಿಚಾರದ ಚಿಂತನೆಯನ್ನು ಹಚ್ಚಿ